ಹಲೋ ಮಕ್ಕಳೇ, ನಾನು ನಿಮ್ಮ ಲೋಕೇಶ್ ಬೋಧಶಾಸ್ತ್ರ ಉಪನ್ಯಾಸಕ, ಫಿಸಿಕ್ಸ್ ಫ್ಯಾಕಲ್ಟಿ. ಮಕ್ಕಳೇ, ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಸುದ್ದಿ ತೊಗೊಂಬಂದಿದ್ದೀನಿ. ಏನು ಹೇಳಿ? ಸೊ ಫಸ್ಟ್ ಪಿ ಯು ಸಿ ಅವ್ರಿಗೆ ಆಲ್ರೆಡಿ ಕ್ಲಾಸಸ್ ಎಲ್ಲ ಶುರುವಾಗಿದೆ. ಬಟ್ ಲಾಸ್ಟ್ ಇಯರು, ಇವಾಗ ಸೆಕೆಂಡ್ ಇಯರ್ ಇರೋರಿಗೆ, ಫಸ್ಟ್ ಇಯರ್ ಅವ್ರಿಗೆ ಅಷ್ಟೊಂದು ಕ್ವಶನ್ ಬ್ಯಾಂಕ್ ಥರ ಕೆಲವು ಸಿಕ್ಕಿತ್ತು, ಕೆಲವು ಸಿಕ್ಕಿರಲಿಲ್ಲ, ತುಂಬ ಇತ್ತು. ಬಟ್ ಈಗ ಫಸ್ಟಲ್ಲೇ ಫಸ್ಟ್ ಪಿ ಯು ಸಿ ಅವ್ರಿಗೆ ಕ್ವಶನ್ ಬ್ಯಾಂಕ್ ಆಲ್ರೆಡಿ ಬಿಟ್ಬಿಟ್ಟಿದ್ದಾರೆ. ಸೆಕೆಂಡ್ ಇಯರ್ ಅವ್ರಿಗೆ ಆಲ್ರೆಡಿ ಕ್ವಶನ್ ಬ್ಯಾಂಕ್ ಇದೆ. ಬಟ್ ಆದರೂ ಏನಾದರೂ ಅಪ್ಡೇಟೆಡ್ ಏನಾದರೂ ಬರುತ್ತೇನೆ ನೋಡೋಣ. ಬಟ್ ಫಸ್ಟ್ ಪಿ ಯು ಸಿ ಅವ್ರಿಗೆ ನಿಮಗೆ ಕ್ವಶನ್ ಬ್ಯಾಂಕ್ ಈಚ್ ಚಾಪ್ಟ್ರಿಂದನೂ ಕ್ವಶನ್ ಬ್ಯಾಂಕ್ ಕ್ವಶನ್ಸ್ ಇರ್ತವೆ. ಅದನ್ನು ಯುಟಿಲೈಸ್ ಮಾಡಿಕೊಂಡು ನೀವು ಪ್ರಿಪೇರ್ ಆಗಬಹುದು. ಅದರಿಂದನೇ 2, 3, 5 ಮಾರ್ಕ್ಸು ತುಂಬ ಖಂಡಿತ ರಿಪೀಟ್ ಆಗೇ ಆಗುತ್ತೆ. ಎಲ್ಲ ಕ್ವಶನ್ಸ್ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ. MCQs ಮಾತ್ರ ಚೇಂಜ್ ಆದರೂ ಆಗ್ಬೋದು, ಅದರಿಂದನೂ ಬಂದರೂ ಬರ್ಬೋದು. 50-50 ಆಪ್ಷನ್ಸ್ ಥರ ಇರುತ್ತೆ. ಸೊ ಯೂಶಲಿ ಬರುತ್ತೆ ಅಂತಲೇ ಹೋಪ್ ಇಟ್ಕೊಳ್ಳಿ. ಯಾಕಂದರೆ ಅಷ್ಟು MCQs ರೆಡಿ ಆಗಿದ್ದೀರಾ ಅಂದರೆ ಬೇರೆ ಥರ ಕೇಳೋರು ಸಾಲ್ವ್ ಮಾಡೋ ಎಬಿಲಿಟಿ ಬಂದಿರುತ್ತೆ. ಸೊ ಈಗ ನೋಡಿದ್ರೆ ವೆಬ್ಸೈಟು ಇಲ್ಲೂ ಸೇಮ್ ಈ ಥರ ವೆಬ್ಸೈಟ್ ನೀವು ಟೈಪ್ ಮಾಡಿದ್ರೂ ಓಕೆ. ಒಂದು ವೇಳೆ ವೆಬ್ಸೈಟ್ ಲಿಂಕ್ ಬೇಕು ಅಂದರೆ ಜಸ್ಟ್ ಕಮೆಂಟಲ್ಲಿ ಲಿಂಕ್ ಅಂತ ಮೆನ್ಷನ್ ಮಾಡಿ ನಾವು ಕಳಿಸ್ಕೊಡ್ತೀವಿ. ಓಕೆ ಅಲ್ವಾ? ಸೊ ಇಲ್ಲಿ ನೋಡ್ತಿರ್ಬೋದು, ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್, ಪ್ರಿ ಯೂನಿವರ್ಸಿಟಿ. ನೀವು ಹಂಗೆ ಕೆಳಗೆ ಬಂದರೆ ಫಸ್ಟ್ ಪಿ ಯು ಸಿ ಕ್ವಶನ್ ಬ್ಯಾಂಕ್ ಅಂತ ಇದೆ. ಫಸ್ಟ್ ಪಿ ಯು ಸಿ ಕ್ವಶನ್ ಬ್ಯಾಂಕ್ 2026 ಎಲ್ಲ ಸಬ್ಜೆಕ್ಟ್ಸು ಮೆನ್ಷನ್ ಮಾಡಿರ್ತಾರೆ. ಸೊ ಇಲ್ಲಿ ನೋಡ್ತಿರ್ಬೋದು, ಕೆಮಿಸ್ಟ್ರಿ, ಬಯಾಲಜಿ, ಹಿಸ್ಟ್ರಿ, ಫಿಸಿಕ್ಸ್ ಎಲ್ಲರೋ ಫಿಸಿಕ್ಸ್ ಇಲ್ಲಿ ಫಸ್ಟ್ ಪಿ ಯು ಸಿ ಫಿಸಿಕ್ಸ್ ಕ್ವಶನ್ ಬ್ಯಾಂಕ್. ಸಬ್ಜೆಕ್ಟ್ಸ್ ಏನೇ ಇದ್ರೂ ಕೂಡ ಫೋನಲ್ಲಿ ಆಗಿರ್ಬೋದು, ಲ್ಯಾಪ್ಟಾಪ್ ಏನಿದ್ರು ಸರಿಯೇ, ನಿಮ್ಮ ಹತ್ರ ಡಿವೈಸು ಅದರಲ್ಲಿ ಡೌನ್ಲೋಡ್ ಮಾಡಿಕೊಂಡು ಇಟ್ಕೊಂಡಿರಿ. ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿ ಕ್ವಶನ್ ಬ್ಯಾಂಕು ಮತ್ತು ಇನ್ನು ರಿಲೇಟೆಡ್ ಟೆಸ್ಟ್ಸು ಏನಾದರೂ ಬಂತಿದ್ರು ಕೂಡ ಸೇವ್ ಮಾಡಿ ಇಟ್ಕೊಳ್ಳಿ. ಸಬ್ಜೆಕ್ಟ್ಸ್ ವೈಸು ಸಪ್ರೇಟಾಗಿ ಸೇವ್ ಮಾಡ್ಕೊಳ್ಳಿ, ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಳ್ಳಿ. ಎಲ್ಲ ಯುಟಿಲೈಸ್ ಆಗ್ತಿರುತ್ತೆ. ಸೊ ಕ್ವಶನ್ ಬ್ಯಾಂಕು ಓಪನ್ ಮಾಡಿ ನೋಡೋಣ. ಒಂದು ನೋಡ್ತಿರ್ಬೋದು, ಅರೌಂಡ್ 53 ಪೇಜಸ್ ಇದೆ ಬರೀ ಫಿಸಿಕ್ಸ್ಗೆ. ಸೊ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಅವರೇ ಬಿಟ್ಟಿರೋದು. ಸೊ ಅಬ್ಸರ್ವ್ ಮಾಡಿ, ಫಸ್ಟ್ ಪಿ ಯು ಸಿ ಕ್ವಶನ್ ಬ್ಯಾಂಕ್ 26-27 ಈ ವರ್ಷದ್ದೇ. ಸೊ ಫಿಸಿಕ್ಸು ಸಬ್ಜೆಕ್ಟ್ ಕೊಡು 33. ಇವೆಲ್ಲ ಏನು ಬೇಡ ನಮಗೆ ಸರ್, ಡೈರೆಕ್ಟು ಏನು ಕೊಟ್ಟಿದ್ದಾರೆ ಹೇಳಿ ಸರ್. ಸೊ ನಿಮಗೆ ಸಿಲೆಬಸ್ಸಲ್ಲಿರೋ ವೆಯ್ಟೇಜ್ ಏನಾದರೂ ಕೇಳ್ತಿರ್ತೀರಲ್ಲ, ಯೂಶ್ವಲಿ ನಂಬರ್ ಆಫ್ ಟೀಚಿಂಗ್ ಅವರ್ಸ್ ಅವೆಲ್ಲ ಬೇಡ ಬಿಡಿ ನಿಮಗೆ. ಸೊ ಮಾರ್ಕ್ಸು ಏನೇನು ಕೊಟ್ಟಿದ್ದಾರೆ ನೋಡೋಣ. ಫಸ್ಟ್ ಚಾಪ್ಟ್ರಲ್ಲಿ ಯೂನಿಟ್ಸ್ ಆ್ಯಂಡ್ ಮೆಷರ್ಮೆಂಟ್ಸು 3 ಮಾರ್ಕ್ಸ್ ಇದೆ. 3 ಮಾರ್ಕ್ಸ್ ಇದೆ. ಮೋಷನ್ ಇನ್ ಎ ಸ್ಟ್ರೈಟ್ ಲೈನು 6 ಮಾರ್ಕ್ಸ್ಗೆ, ಮೋಷನ್ ಇನ್ ಎ ಪ್ಲೇನು 11 ಮಾರ್ಕ್ಸ್ಗೆ, ಲಾಸ್ ಆಫ್ ಮೋಷನು 11 ಮಾರ್ಕ್ಸು, ವರ್ಕ್ ಎನರ್ಜಿ ಆ್ಯಂಡ್ ಪವರು 10 ಮಾರ್ಕ್ಸು. ಇಲ್ಲಿವರೆಗೂ ಕೊಲಿಷನ್ಸ್ ಬಿಟ್ಟಿದ್ದೀವಿ ಅಂತಲೇ ಅಂದ್ಕೊಳ್ಳೋಣ. ಅಲ್ಲಿವರೆಗೂ ನಿಮ್ಮ ಕ್ವಾರ್ಟರ್ಲಿ ಟೆಸ್ಟ್ಗೆ ಎಕ್ಸಾಮ್ ಇರುತ್ತೆ. ಬಟ್ ಇಷ್ಟು ಮಾರ್ಕ್ಸ್ನ ಕೌಂಟ್ ಮಾಡ್ಕೊಂಡ್ಬಿಟ್ರೆ 30ಗಿಂತ ಜಾಸ್ತಿ ಆಗೋಗುತ್ತೆ. ಈ 3 ಚಾಪ್ಟ್ರಲ್ಲೇ 30ಗಿಂತ ಜಾಸ್ತಿ ಆಗೋಗುತ್ತೆ. ಅದ್ರಲ್ಲಿ ನೋಡಿಕೊಂಡೇ 35 ಮಾರ್ಕ್ಸ್ಗೆ ಅಲ್ಲ. ಯೂಶ್ವಲಿ ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ಗೆ ರೆಡಿ ಆಗುತ್ತೆ ಪೇಪರ್? ಅರೌಂಡ್ 50 ಮೇಲೇ ರೆಡಿ ಆಗುತ್ತೆ, ಆಪ್ಷನ್ಸು ಸೇರಿ ಅಲ್ವಾ? ಸೊ ಇಷ್ಟು ವೆಯ್ಟೇಜ್ ಜಾಸ್ತಿ ಇರೋದೇ ಫಸ್ಟು ಫೋಕಸ್ ಮಾಡಿದ್ರು ಓಕೆ, ನೀವು 30 ಮಾರ್ಕ್ಸ್ ಅಲ್ಲೇ ಬಂದುಬಿಡುತ್ತೆ. ಬಟ್ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ, ಈ ಚಾಪ್ಟ್ರಿಂದ ಯೂಶ್ವಲಿ ಈ ಚಾಪ್ಟರ್ಸಿಂದ ಪ್ರಾಬ್ಲಮ್ ಖಂಡಿತ ಇದ್ದೇ ಇರುತ್ತೆ. 2 ಪ್ರಾಬ್ಲಮ್ಸ್ ಒಂದೇ ಅಟೆಂಡ್ ಮಾಡಬೇಕು. ಅಟ್ಲೀಸ್ಟ್ ಒಂದು ಸಾಲ್ವ್ ಮಾಡೋ ಥರ ಎಬಿಲಿಟಿ ಬೆಳೆಸ್ಕೊಂಡು ಒಂದು ಸಾಲ್ವ್ ಮಾಡಬೇಕು ಅಂದರೆ ನಂಬರ್ ಆಫ್ ಟೈಪ್ ಆಫ್ ಪ್ರಾಬ್ಲಮ್ ತುಂಬ ಸಾಲ್ವ್ ಮಾಡಿರಬೇಕು. ಮೋಷನ್ ಇನ್ ಎ ಪ್ಲೇನು ಮತ್ತು ಲಾಸ್ ಆಫ್ ಮೋಷನ್ನು ತುಂಬ ರೇರ್ ಚಾನ್ಸಸಲ್ಲಿ ಇಲ್ಲಿಂದ ಕೇಳೋದು. ಸೊ ಇವೆರಡರಿಂದ ಒಂದು, ಇದರಿಂದ ಒಂದು ಅನ್ನೋ ಥರ ಇರುತ್ತೆ. ಇದು ಕಡಿಮೆ ವೈಟೇಜ್ ಇರೋದು. ಎಷ್ಟು ಟೈಮ್ ಕೊಡಬೇಕು ಅಷ್ಟೇ ಟೈಮ್ ಕೊಡಿ. ನಾನು ಅದಕ್ಕೆ ಒನ್ ಶಾಟ್ ಬಿಡೋಕ್ಕೆ ತುಂಬ ಕಡಿಮೆ ಟೈಮ್ ಕೊಟ್ಟಿದ್ದು, ಸಿಲೆಬಸ್ ರೆಡ್ಯೂಸ್ ಆಗಿರೋದು. ಈ ಚಾಪ್ಟರ್ಸ್ಗೆ ವೈಟೇಜ್ ಜಾಸ್ತಿ ಇದೆ, ತುಂಬ ಟೈಮ್ ಕೊಡಿ, ಕರೆಕ್ಟಾಗಿ ಕಲ್ತ್ಕೊಳ್ಳಿ ಫಿಸಿಕ್ಸು. ಸೊ ಬೇರೆ ಸಬ್ಜೆಕ್ಟ್ಸ್ಗಳು ಅವೈಲೇಬಲ್ ಇರುತ್ತೆ. ಹೆಂಗೆ ಓದಬೇಕು ಅಂತ ಫಸ್ಟು ಈ ಪ್ಯಾಟ್ರನ್ ಸೆಟ್ ಮಾಡ್ಕೊಳ್ಳಿ. ಯಾವುದು ಪಿಕ್ ಮಾಡಬೇಕು ಲಾಸ್ಟ್ ಮೂಮೆಂಟಲ್ಲಿ. ಇಲ್ಲ ಎಲ್ಲ ಓದ್ತೀನಿ ಅನ್ನೋರು ಕರೆಕ್ಟಾಗಿ ಫಸ್ಟು ಎಫರ್ಟು ಲಾಸ್ ಆಫ್ ಮೋಷನ್ಗೆ ಹಾಕಿ. ತುಂಬ ವೆಯ್ಟೇಜ್ ಇರೋ ಚಾಪ್ಟರ್ ಅದು. ಯಾಕಂದರೆ ಪ್ರಾಬ್ಲಮ್ಸು ಖಂಡಿತ ಬರಲೇಬೇಕು, ಒಂದು ಡಿರೈವೇಷನ್ ಒಂದು ಇದರಿಂದ ಕೇಳಲೇಬೇಕು. ಆ ರೀತಿ ಇರೋದ್ರಿಂದ ಲಾಸ್ ಆಫ್ ಮೋಷನ್ಗೆ ಎಫರ್ಟ್ ಹಾಕಿ. ಸೊ ನೆಕ್ಸ್ಟ್ ಇನ್ನೂ ಕೆಳಗೆ ಬರೋದಾದರೆ, ಸೊ ನಿಮಗೆ ಚಾಪ್ಟರ್ ವೈಸ್ ನೋಡ್ತಿರ್ಬೋದು. ಫಸ್ಟ್ MCQs ಕೊಟ್ಟಿರ್ತಾರೆ. ನೆಕ್ಸ್ಟು ತುಂಬ ಇಂಪಾರ್ಟೆಂಟ್ ಆರ್ಟ್ಸ್ ಕ್ವಶನ್ಸ್ ಅಂತ ಕೊಟ್ಟಿರ್ತಾರೆ. ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸು 2 ಮಾರ್ಕ್ ಕ್ವಶನ್ಸು, 3 ಮಾರ್ಕ್ ಕ್ವಶನ್ಸು. MCQsಗೆ ಆಪ್ಷನ್ಸು ಆನ್ಸರ್ ಕೊಟ್ಟಿರ್ತಾರೆ. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿರ್ತಾರೆ. 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್ ಕೊಟ್ಟಿರೋದಿಲ್ಲ. ಸೊ ಆಲ್ರೆಡಿ ನಿಮಗೆ ನಿಮ್ಮ ಹತ್ರ ರಿಸೋರ್ಸ್ ಇದ್ದು ಎಲ್ಲ ಇದ್ದರೆ ಓಕೆ. ಇಲ್ಲ ಅಂದರೆ ನಮ್ಮ ಚಾನಲ್ ಕಡೆಯಿಂದ ಒನ್ ಶಾಟ್ ವೀಡಿಯೋಸ್ ಎಲ್ಲ ಇರುತ್ತೆ. ಪ್ರೀವಿಯಸ್ಲಿ ಲೈವ್ಸ್ ಕೂಡ ಮಾಡಿದ್ದೀವಿ, ಅದನ್ನು ಯುಟಿಲೈಸ್ ಮಾಡಿಕೊಂಡು ಸಾಲ್ವ್ ಮಾಡಿ. ರೀಸೆಂಟಾಗೆ ಮ್ಯಾರಥಾನ್ ಲೈವ್ಸ್ ಎಲ್ಲ ಮಾಡಿದ್ವಿ. ಸೊ ಈ ಕ್ವಶನ್ ಬ್ಯಾಂಕ್ ಯೂಸ್ ಮಾಡಿಕೊಂಡು ಎಲ್ಲ ಸಾಲ್ವ್ ಮಾಡಿದ್ರೆ ಪಕ್ಕ ಔಟ್ ಆಫ್ ಔಟೇ. ಸೊ ಈ ಚಾಪ್ಟರ್ ಈ ರೀತಿ ಇರುತ್ತೆ, ಓಕೆನಾ? ಸೊ ವೆಬ್ಸೈಟ್ ಈ ರೀತಿ ಬಳಸ್ಕೊಂಡು ಎಲ್ಲ ಸಬ್ಜೆಕ್ಟ್ಸು ಇಲ್ಲೇ ಪ್ಯಾರಲಿ ಎಲ್ಲ ಸಿಗುತ್ತೆ ನೋಡಿ. ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸು ಇರುತ್ತೆ. ಮ್ಯಾಥ್ಸ್ ಇಲ್ಲೇ ಇದೆ ನೋಡಿ, ಫಿಸಿಕ್ಸ್ ಇಲ್ಲೇ ಇದೆ ಮ್ಯಾಥ್ಸು. ಸೊ ಎಲ್ಲ ನೋಟ್ ಮಾಡ್ಕೊಳ್ಳಿ.
ಕಂಪ್ಯೂಟರ್ ಸೈನ್ಸು ಕೇಳ್ತೀರಲ್ವಾ, ಕಂಪ್ಯೂಟರ್ ಸೈನ್ಸು ಇರುತ್ತೆ. ಇಲ್ಲಿದೆ ನೋಡಿ, ಫಸ್ಟ್ ಸ್ಟಾರ್ಟಿಂಗಲ್ಲಿದೆ ಕಂಪ್ಯೂಟರ್ ಸೈನ್ಸ್ ಕ್ವಶನ್ ಬ್ಯಾಂಕ್ ಇಂಗ್ಲೀಷ್ ಮೀಡಿಯಮ್ ಅಂತಲೇ ಇದೆ. ಸೊ ಇಷ್ಟನ್ನು ಬಳಸ್ಕೊಂಡು ನಿಮ್ಮ ತಯಾರಿನ ಮತ್ತಷ್ಟುಗೊಳಿಸಿ. ಸೊ ಈ ಸೆಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಜೊತೆಯಲ್ಲಿ ಈ ಲಿಂಕ್ನ ಬಳಸ್ಕೊಂಡು ಡೌನ್ಲೋಡ್ ಮಾಡೋದು ಯುಟಿಲೈಸ್ ಮಾಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು ಮಕ್ಕಳೇ, ಆ್ಯಂಡ್ ಗುಡ್ ಲಕ್ ಫಾರ್ ಯುವರ್ ಕ್ವಾರ್ಟರ್ಲಿ ಟೆಸ್ಟ್.